ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಅಪ್ಡೇಟ್ ಬಂದು ಪಿ ಜಿ ಸಿ ಇ ಟಿ ಕೆ ಇ ಹತ್ರ ಪಿ ಜಿ ಸಿ ಇ ಟಿ ಕೌನ್ಸಿಲಿಂಗ್ ನಡೀತಾ ಇದೆ. ಫಸ್ಟ್ ರೌಂಡು 28th ಮಾಕ್ ಅಲಾಟ್ಮೆಂಟ್ ಬಂದಿದೆ ಗೈಸ್. ಮಾಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ರಿಸಲ್ಟ್, ನಾಟ್ ರಿಯಲ್ ರಿಸಲ್ಟು, ಮಾಕ್ ಅಲಾಟ್ಮೆಂಟು. ಅದಕ್ಕೋಸ್ಕರ ನೀವು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು, ಮತ್ತು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಕೂಡ ನಿಮ್ಗೆ ಇರುತ್ತೆ ಚಾನ್ಸು ಆ್ಯಡ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ, ಮತ್ತು ಯಾವುದಾದ್ರೂ ಆಪ್ಷನ್ ನಿಮ್ಗೆ ಬೇಡವಾದರೆ ರಿಮೂವ್ ಮಾಡೋಕ್ಕೆ. ನಿಮಗೆ ಯಾವುದಾದ್ರೂ ಒಂದು ಸೀಟ್ ಸಿಕ್ಕಿರುತ್ತೆ, ಬಟ್ ಅದು ಸ್ಯಾಟಿಸ್ಫೈ ಇರಲ್ಲ. ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಬೇಕಂದರೆ ಯಾವ ಥರ ನೀವು ಚೇಂಜಸ್ ಮಾಡಬೇಕು ಅದನ್ನೆಲ್ಲ ಈ ವಿಡಿಯೋನಲ್ಲಿ ಹೇಳ್ತೀನಿ. ಮತ್ತು ನಿಮಗೆ ಸ್ವಲ್ಪ ಜನಕ್ಕೆ ಏನಂತ ಬಂದಿರುತ್ತೆ ಅಂದರೆ, ಯು ಹ್ಯಾವ್ ನಾಟ್ ಬೀನ್ ಅಲೋಟೆಡ್ ಟು ಎನಿ ಸೀಟ್ ಅಂತ ಬಂದಿರುತ್ತೆ. ಅದನ್ನು ಏನಕ್ಕೆ ಬಂದಿದೆ, ನೀವು ಏನು ಮಿಸ್ಟೇಕ್ ಮಾಡಿದರೆ, ಸೊ ಅದಕ್ಕೋಸ್ಕರ ಯಾವುದೂ ಸೀಟ್ ನಿಮ್ಗೆ ಅಲಾಟ್ ಆಗಿಲ್ಲ ಅಂತ ಅಂದರೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೀವೇನಾದರೂ ಲಾಗಿನ್ ಆಗಿ ಚೇಂಜಸ್ ಮಾಡಿಲ್ಲ ಅಂತಂದರೆ ನೀವು ರಿಯಲ್ ಅಲಾಟ್ಮೆಂಟಲ್ಲೂ ಯಾವುದು ಸೀಟ್ ಬರಲ್ಲ ಗೈಸ್. ಇದು 99% ನಿಮ್ಗೆ ಇವಾಗ ಮಾಕಲ್ಲಿ ಯಾವುದು ಅಲೌಟ್ ಆಗಿರುತ್ತೆ ಅದೇ ಬರೋ ಚಾನ್ಸಸ್ ಇರುತ್ತೆ. ಓನ್ಲಿ 1% ಅದು ಯಾರಾದರೂ ರೀಅರೇಂಜ್ ಮಾಡೋದ್ರಿಂದ ಏನಾದರೂ ಲೈಕ್ ಎಫೆಕ್ಟ್ ಆಗಿರುತ್ತಲ್ಲ, ಅದನ್ನು ಸಿಸ್ಟಮ್ ಲೈಕ್ ನಿಮಗೆ ಬೇರೆ ಕಾಲೇಜ್ ಬರುತ್ತೆ. ಇಲ್ಲ ಅಂತಂದರೆ 99% ಅದೇ ಬರುತ್ತೆ. ಸೊ ಇಂಪಾರ್ಟೆಂಟ್ ಗೈಸ್ ಏನಂತಂದರೆ, ಯು ಹ್ಯಾವ್ ನಾಟ್ ಅಲೌಟೆಡ್ ಎನಿ ಸೀಟ್ ಇರುತ್ತಲ್ಲ, ಆ ಗೈಸು ನೀವು ಜಾಸ್ತಿ ಆ್ಯಡ್ ಮಾಡಬೇಕು. ಅದನ್ನು ಏನೇನು ಆ್ಯಡ್ ಮಾಡಬೇಕು ಅದನ್ನೆಲ್ಲ ನಾನು ಕ್ಲಿಯರಾಗಿ ಹೇಳ್ತೀನಿ. ಇವಾಗ ಒಂದು ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಿದ್ದೀನಿ ನಿಮಗೋಸ್ಕರ, ಅಲ್ಲಿ ಹೋಗೋಣ ಬನ್ನಿ ಗೈಸ್. ಏನಂತಂತಂದರೆ, ನಾನು ಈ ವಿಡಿಯೋನಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಕವರ್ ಮಾಡ್ತೀನಿ, ಮತ್ತು ನೀವೇನೇನು ಮಾಡಬೇಕು ಅದನ್ನೆಲ್ಲ ಹೇಳಿದ್ನಲ್ಲ. ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ಡೌಟ್ಸ್ ಇಲ್ಲ ಅಂದರೂ ಕಮೆಂಟ್ ಹಾಕಿ. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋ ಲೈಕ್ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಬೇಕಂತಂತಂದರೂ ಕಮೆಂಟ್ ಹಾಕಿ. ಆಪ್ಷನ್ ಎಂಟ್ರಿ ವೀಡಿಯೋ ಅಂತ ನಾನು ಆಪ್ಷನ್ ಎಂಟ್ರಿ ಯಾವ ಥರ ಮಾಡ್ತಾರೆ ಪಿ ಜಿ ಸಿ ಇ ಟಿ ಅನ್ನೋದನ್ನ ಕ್ಲಿಯರಾಗಿ ಇನ್ ಡೀಟೈಲ್ ಆಗಿ ವಿಡಿಯೋ ಮಾಡ್ತೀನಿ, ಇವತ್ತೇ ಮಾಡ್ತೀನಿ ಅದು. ಮತ್ತು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಬಂದು 3rd ಡೇಟ್, October 3rd ಟಿಲ್ 11 AM ವರೆಗೂ ನೀವು ಆಪ್ಷನ್ ಎಂಟ್ರಿ ಪೋರ್ಟಲ್ ಲಿಂಕ್ ಓಪನ್ ಇರುತ್ತೆ. ಅಲ್ಲಿವರೆಗೂ ನೀವು ಏನು ಮಾಡಬೇಕಂತಂದರೆ, ಆಪ್ಷನ್ ಆ್ಯಡ್ ಮಾಡೋದಾಗಲಿ, ಡಿಲೀಟ್ ಮಾಡೋದಾಗಲಿ, ರಿಮೂವ್ ಮಾಡೋದಾಗಲಿ ಮಾಡಬೇಕು. ಈ ಕೆ ಇ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಏನು ಲಾಕ್ ಆಪ್ಷನ್ ಇಲ್ಲ ಗೈಸ್. ನೀವು ಲಾಕ್ ಮಾಡೋದಾಗಲಿ, ಲೈಕ್ ಆಪ್ಷನ್ ಎಂಟ್ರಿ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಲಾಕ್ ಮಾಡಬೇಕು, ಲಾಕ್ ಮಾಡಿದ್ರೇ ಸೇವ್ ಆಗುತ್ತೆ, ಅದೇನಿಲ್ಲ. ನೀವು ಜಸ್ಟ್ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಸುಮ್ಮನೆ ಇದ್ಬಿಡಿ, ಆಟೋಮೆಟಿಕ್ಕಾಗಿ ಇದಾಗಿರುತ್ತೆ. ಬಟ್ ಏನಂತಂದರೆ, ಒಂದು ಆಪ್ಷನ್ ಎಂಟ್ರಿ ಮಾಡಿರೋದು ನೀವು PDF ಡೌನ್ಲೋಡ್ ಮಾಡ್ಕೊಳ್ಬೇಕು. PDF ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೋಸ್ಕರ ಲೈಕ್ ನಿಮ್ಮ ರೆಫರೆನ್ಸ್ಗೋಸ್ಕರ ಇರುತ್ತೆ. ಏನಾದರೂ ಮಿಸ್ಟೇಕ್ ಆಗಿತ್ತು ನಿಮಗೆ, ಮತ್ತು ನೀವು KEಗೆ ಹೋಗಿದ್ದೀರಾ ಅಂತಂದರೆ ಅಲ್ಲಿ ನೀವು ತೋರಿಸ್ಬಿಟ್ಟು ನಿಮ್ಮ ಕ್ವೆರೀಸ್ನ ರಿಸಾಲ್ವ್ ಮಾಡ್ಕೊಳ್ಬೋದು. ಓಕೆನಾ? ಇವಾಗ ಏನಂತಂದರೆ ಗೈಸ್, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ನಾಲ್ಕು ಲಿಂಕ್ ಇದೆ. ಪಿ ಜಿ ಸಿ ಟಿ 2025 MBA MCA MTech MArch ಆಪ್ಷನ್ ಎಂಟ್ರಿ 24 ಡೇಟ್ ಅಂತ ಇದೆಯಲ್ಲ, ಇಲ್ಲಿಂದ ಮೇಲ್ಗಡೆ 4 ಇರೋದೆಲ್ಲ ನಿಮ್ಗೆ ಇಂಪಾರ್ಟೆಂಟು. ಇದು ಫಸ್ಟ್ ಒನ್, ಇದು ಏನಿದೆ ನೋಡಿ ಇಲ್ಲಿ 24 ಆಪ್ಷನ್ ಎಂಟ್ರಿ. ಇದನ್ನು ಈ ಪೋರ್ಟಲ್ ಓಪನ್ ಇರೋದು 3rd ಡೇಟ್ October 11 AM ಮಾರ್ನಿಂಗ್ವರೆಗೆ ಇರುತ್ತೆ. ಅಲ್ಲಿವರೆಗೂ ನೀವು ಲಾಗಿನ್ ಆಗಿಬಿಟ್ಟು ನೀವೇನೇನು ಮಾಡೋದಿದೆ ಚೇಂಜಸ್ ಅದನ್ನೆಲ್ಲ ಮಾಡಬೇಕು. ಬಟ್ ನೀವು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕಂತಂದ್ರೂ ಮಾಡ್ಬೋದು ಅಲ್ಲಿವರೆಗೂ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಬೇಕಂತಂದರೆ ನೀವು 750 rupees ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ, ಅದನ್ನು ಪೇ ಮಾಡಬೇಕು. ಅದ್ರ ಮೇಲೆ ನಿಮ್ಗೆ ವೀಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ ಗೈಸ್, ನಾನು ಕ್ವಿಕ್ಕಾಗಿ ಒಂದು ಅಪ್ಡೇಟ್ ಕೊಟ್ಬಿಡ್ತೀನಿ ಅದ್ರ ಮೇಲೆ ಯಾವ ಥರ ಮಾಡಬೇಕು. ಮತ್ತು ನಾನು ನಿಮಗೆ ರಿಯಲ್ ಆಗಿ ತೋರಿಸ್ತೀನಿ, ಲೈಕ್ ಎಷ್ಟು ಕಾಲೇಜಸ್ ಹಾಕಬೇಕು, ನೀವು ಏನೇನು ಕಾಲೇಜ್ ಹಾಕಿದರೆ ನಿಮಗೆ ಬರೋ ಚಾನ್ಸಸ್ ಇರುತ್ತೆ, ಯಾವ ಥರ ನೀವು ಕಟ್ ಆಫ್ ನೋಡ್ಕೊಂಡು ಆ್ಯಡ್ ಮಾಡಬೇಕು ಅದನ್ನೆಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ. ಇವಾಗ ಬಂದುಬಿಟ್ಟು ಮಾಕ್ ಸೀಟ್ ಅಲಾಟ್ಮೆಂಟ್ ಲಿಂಕ್ ಗೈಸ್. ಓಕೆನಾ? ಈ ಮಾಕ್ ಸೀಟ್ ಅಲಾಟ್ಮೆಂಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಇಲ್ಲಿ ನಿಮ್ಮ ಸಿ ಟಿ ನಂಬರ್ ಇರುತ್ತೆ, ಅಂತಂದರೆ 2 ಲೆಟರ್ಸ್ ಇರುತ್ತೆ, 3 ನಂಬರ್ ಇರುತ್ತೆ. ಅದನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಹಾಕಿ ಚೆಕ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ಥರ ಬರುತ್ತೆ ಗೈಸ್. ಓಕೆನಾ? ಈ ಥರ ಬರುತ್ತೆ. ಈ ಥರ ಬಂದಮೇಲೆ ನೀವು ನೋಡ್ಕೊಳ್ಬೇಕು ನಿಮ್ಗೆ ಯಾವ ಕಾಲೇಜ್ ಬಂದಿದೆ ಅಂತ. ಇದು ರಿಯಲ್ ಅಲಾಟ್ಮೆಂಟ್ ಅಲ್ಲ, ಮಾಕ್ ಅಲಾಟ್ಮೆಂಟ್. ಬಟ್ 99% ನಿಮ್ಗೆ ಯಾವ ಕಾಲೇಜ್ ಬಂದಿರುತ್ತೆ, ನೀವು ಏನು ಚೇಂಜಸ್ ಮಾಡಲಿಲ್ಲ. ಈ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಗೆ ಇದೇ ಕಾಲೇಜ್ ಬೇಕಂತಂದರೆ ಅದೇ ಬರುತ್ತೆ, ಡೋಂಟ್ ವರಿ. ಸ್ವಲ್ಪ ಜನಕ್ಕೆ ಏನಂತ ಅಂದರೆ, ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಟು ಎನಿ ಸೀಟ್. ಇದನ್ನು ಏನಕ್ಕೆ ಬಂದಿರುತ್ತೆ ಗಾಯ್ಸ್ ಅಂತಂದರೆ, ನೀವು ಮಾಡಿರೋ ಆಪ್ಷನ್ ಎಂಟ್ರಿ ಮತ್ತು ನಿಮ್ಮ ರ್ಯಾಂಕು ಮ್ಯಾಚ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನೀವು ಮಾಡಿರೋ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಯಾವುದು ಕಾಲೇಜ್ ಸಿಗೋ ಥರ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಬರುತ್ತೆ. ನೀವೇನು ಮಾಡಬೇಕಂತಂದರೆ, ಇವಾಗ ಕಟ್ ಆಫ್ ರ್ಯಾಂಕ್ ಇದೆ ಗಾಯ್ಸ್. ಓಕೆನಾ? ಕಟ್ ಆಫ್ ರ್ಯಾಂಕ್ ಇದೆ, ನೀವು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಬೇಕು. ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದ್ಮೇಲೆ ಏನಿರುತ್ತೆ ಅಂತಂದರೆ, ಇವಾಗ ಒಂದು KEನವರು ಕಟ್ ಆಫ್ ಇದು ಕೊಟ್ಟಿದ್ದಾರೆ, ಕಟ್ ಆಫ್ ರ್ಯಾಂಕು. ಅದನ್ನು ನೋಡ್ಕೊಂಡು ಕೂಡ ನೀವು ಇದು ಮಾಡ್ಬೋದು. ಅಂತಂದರೆ ಮಾಕ್ ಸೀಟ್ ಅಲಾಟ್ಮೆಂಟ್
ರಿಸಲ್ಟ್ಸ್ ಅಂತ ಇದೆ, ಇಲ್ಲಿ ಕಟ್ ಆಫ್ ಅಂತ ಇದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೆಲ್ಲ ಇದೆ MBA ಕಟ್ ಆಫು, MBE ಹೈದರಾಬಾದ್ ಕರ್ನಾಟಕ, HK ಅಂದರೆ ಹೈದರಾಬಾದ್ ಕರ್ನಾಟಕ ಕಟ್ ಆಫು, MCA ಕಟ್ ಆಫು, MCA ಹೈದರಾಬಾದ್ ಕರ್ನಾಟಕ, ಇದೆಲ್ಲ ಇದೆ. ಇದನ್ನು PDF ಥರ ಇರುತ್ತೆ. ಇಲ್ಲಿ ಈ ಥರ ನೀವು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗಿರುತ್ತೆ. ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಜಿಗೆ ಎಲ್ಲಿವರೆಗೂ ನಿಂತಿದೆ ರ್ಯಾಂಕಿಂಗು, ಈ ಒಂದು ಕಾಲೇಜ್ ಗೈಸ್, ಈ ಒಂದು ಕಾಲೇಜಲ್ಲಿ ಎಸ್ ಟಿ ಜನರಲ್ ಅವರಿಗೆ 30,284ವರೆಗೂ ರ್ಯಾಂಕಿಂಗ್ ನಿಂತಿದೆ ಕಟ್ ಆಫು. ಅಂತಂದರೆ ನೀವು ನಿಮ್ಮದು ರ್ಯಾಂಕಿಂಗ್ 29,000 ಇದೆ, 28,000 ಇದೆ, ಬಟ್ ನೀವು ಕಾಲೇಜ್ ಆ್ಯಡ್ ಮಾಡಿರಲಿಲ್ಲ ಅಂತಂದರೆ ಈ ಕಾಲೇಜ್ ನಿಮ್ಗೆ ಸಿಕ್ಕಿರಲಿಲ್ಲ. ಇವಾಗ ಕೂಡ ಚಾನ್ಸ್ ಇದೆ, ನಿಮಗೆ ಈ ಕಾಲೇಜ್ ಬೇಕು ಅಂತಂದರೆ ನಿಮ್ಮ ರ್ಯಾಂಕಿಂಗ್ 29,000 28,000 ಇದ್ದರೆ ಈ ಕಾಲೇಜ್ನ ಫಸ್ಟ್ ಪ್ರಿಯಾರಿಟಿಯಾಗಿ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂತಂತಂದರೆ. ಇವಾಗ ನಿಮ್ಗೆ 31,000 ಇರುತ್ತೆ, ಅವರಿಗೆ ಈ ಕಾಲೇಜ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸಿಗಲಿಲ್ಲ ಅಂತಂದರೆ ಇದು ಲಾಸ್ಟ್ ಕಟ್ ಆಫ್ ಬಂದು ಇಲ್ಲಿವರೆಗೆ ನಿಂತಿದೆ, ಸೊ ಅದಕ್ಕೋಸ್ಕರ ಸಿಗಲಿಲ್ಲ. ಅದೇನು ವರಿ ಆಗೋ ಅವಶ್ಯಕತೆ ಇರಲ್ಲ. ಬಟ್ ಫೈನಲ್ ರಿಸಲ್ಟಲ್ಲಿ ಸ್ವಲ್ಪ ಮೈನರ್ ಚೇಂಜಸ್ ಆಗೋದು ಚಾನ್ಸಸ್ ಇರುತ್ತೆ. ನೀವು ಸ್ಟಿಲ್ ಈ ಕಾಲೇಜಸ್ ನಿಮ್ಮ ಲಿಸ್ಟಲ್ಲಿದ್ದರೆ ಇರಲಿ, ಡಿಲೀಟ್ ಏನು ಮಾಡ್ಕೊಳ್ಬೇಡಿ, ಓಕೆನಾ. ನೀವು ಲಾಗಿನ್ ಆದಮೇಲೆ ಏನಂದರೆ ಈ ಥರ ಬರುತ್ತೆ ಗೈಸ್. ಲಾಗಿನ್ ಆದಮೇಲೆ ಈ ಥರ ಬರುತ್ತೆ. ಇದು ಇಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ ಇದೆಯಲ್ಲ, ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ಇವಾಗ ಏನಂತಂದರೆ ಇಲ್ಲಿ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಆಪ್ಷನ್ ಎಂಟ್ರಿ ನಿಮ್ಗೆ ಏನು ತೋರಿಸ್ತಿರುತ್ತೆ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಬೇಕು ನೀವು. ನಿಮ್ಮದು ಆಪ್ಷನ್ ಎಂಟ್ರಿ ಅಕ್ಟೋಬರ್ 3 ಮಾರ್ನಿಂಗ್ 11 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ತೋರಿಸ್ತಿರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಪೇಜು ಓಪನ್ ಆಗುತ್ತೆ. ಅಂದರೆ ನೀವು ಇವಾಗ ಏನೇನು ಎಂಟರ್ ಮಾಡಿದ್ದೀರಾ ಆಪ್ಷನ್ಸ್ ಎಲ್ಲಾನು ಈ ಥರ ಬರುತ್ತೆ. ಇವಾಗ ಏನು ಚಾನ್ಸ್ ಇದೆ ಗೈಸ್, ಫಸ್ಟ್ ರೌಂಡ್ಗೆ ನೀವು ಇನ್ನೂ ಕಾಲೇಜಸ್ ಆ್ಯಡ್ ಮಾಡಬೇಕು ಅಂತಂದರೆ ಆ್ಯಡ್ ಮಾಡ್ಬೋದು. ಬಟ್ ಫಸ್ಟ್ ರೌಂಡ್ ಆದಮೇಲೆ ನೀವು ಆ್ಯಡ್ ಮಾಡೋಕ್ಕೆ ಬರಲ್ಲ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆಲ್ಲ ನಿಮ್ಗೆ ಯಾವುದು ಸೀಟ್ ಸಿಕ್ಕಿಲ್ಲ ಅಂತಂದರೂ ನೀವು ಆ್ಯಡ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ನೀವು ಬರೀ ಜಸ್ಟ್ ರೀಅರೇಂಜ್ಮೆಂಟ್ ಅಷ್ಟೇ ಮಾಡ್ಕೊಳ್ಬೋದು. ಅಂದರೆ ಡಿಲೀಟ್ ಮಾಡೋದಾಗಲಿ, ಇದರಲ್ಲೇ ರೀಆರ್ಡರ್ ಮಾಡ್ಕೊಳ್ಳೋದು, ಒನ್ ಇರೋದನ್ನ 2 ಹಾಕೊಳ್ಳೋದು, 2 ಇರೋದನ್ನ 3 ಹಾಕೊಳ್ಳೋದು. ಅದು ಯಾವಾಗಂದರೆ ಫಸ್ಟ್ ರೌಂಡ್ ರಿಯಲ್ ರಿಸಲ್ಟ್ ಆದಮೇಲೆ. ಇವಾಗ ಆಗಿರೋದು ಮಾಕ್ ರಿಸಲ್ಟ್ ಅಷ್ಟೇ. ನೀವು ಫಸ್ಟ್ ರೌಂಡ್ ರಿಸಲ್ಟ್ ಬರೋವರೆಗೂ ನೀವು ಇನ್ನೂ ನಿಮ್ಮ ಲೆಫ್ಟ್ ಸೈಡಲ್ಲಿ ಕಾಲೇಜಸ್ ಇತ್ತು ಅಂತಂದರೆ ಎಷ್ಟಾಯ್ತು ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ಗೈಸ್. ಯಾರಿಗೆಲ್ಲ ಸೀಟ್ ಅಲೌಟ್ ಆಗಿಲ್ಲಲ್ಲ, ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ಕೊಳ್ಳಿ ಬೇಸ್ಡ್ ಆನ್ ಯುವರ್ ಪ್ರಿಯಾರಿಟಿ. ಅಂದರೆ ಇದು ಸಿಕ್ಕಿದ್ರೆ ನಾನು ಫಸ್ಟ್ ಇದಕ್ಕೆ ಹೋಗಿರ್ತೀನಿ, ಇದು ನಂಗೆ ಸಿಕ್ಕಿಲ್ಲ ಅಂತಂದರೆ ಇದು ಸಿಕ್ಕರೂ ಪರವಾಗಿಲ್ಲ, ಆ ಥರನ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ನಿಮ್ಗೆ ಏನಂತಂದರೆ ಆ್ಯಡ್ ಮಾಡಿದ್ದೀರಾ ನೀವೆಲ್ಲಾನು, ನಿಮಗೆ ಮಾಕ್ ಅಲಾಟ್ಮೆಂಟಲ್ಲೂ ರಿಸಲ್ಟಲ್ಲೂ ಬಂದಿದೆ ಸೀಟು. ಬಟ್ ನಿಮ್ಗೆ ಅದು ಸೀಟ್ ಏನಿದೆ ಆ ಕಾಲೇಜ್ ಸ್ಯಾಟಿಸ್ಫೈ ಇದೆ, ನಿಮಗೇನು ಬೇರೆ ಕಾಲೇಜಸ್ ಅಂದರೆ ಅಪ್ಡೇಟ್ ಏನು ಮಾಡೋದಿಲ್ಲ. ಆ ಥರ ಇರೋರು ಏನು ಮಾಡಬೇಡಿ ಗೈಸ್, ಹಾಗೆ ಬಿಟ್ಬಿಡಿ. ಆಟೋಮೆಟಿಕ್ಕಾಗಿ ನಿಮಗೆ ಅದೇ ಕಾಲೇಜಸ್ 99 ಅಲ್ಲ, ನಾನು ಹೇಳ್ತೀನಿ 100% ಅದೇ ಅಲಾಟ್ ಆಗಿರುತ್ತೆ, ಓಕೆನಾ, ಪರವಾಗಿಲ್ಲ. ಇವಾಗ ಏನಿರುತ್ತೆ, ಸ್ವಲ್ಪ ಜನ ಈ ಥರ 1 2 3 4 5 6 ಇರುತ್ತೆ. 6 ಅವರಿಗೆ ಇಷ್ಟ ಇಲ್ಲ ಅಲೌಟ್ ಆಗಿರೋದು ಮಾಕ್ ಅಲಾಟ್ಮೆಂಟಲ್ಲಿ. ಬಟ್ ಏನಂತಂದರೆ ಅವ್ರಿಗೆ 5 3 ಈ ಥರ ಇರೋದನ್ನ ಅಂತಂದರೆ ಇವಾಗ 5 ಇರೋದು ಅವರಿಗೆ ಇಷ್ಟ ಇದೆ ಜಾಸ್ತಿ ಅಂದರೆ ಅವರು ಅದನ್ನು ಫಸ್ಟ್ ಆರ್ಡರಲ್ಲಿ ಹಾಕೊಳ್ಬೋದು. ಇಲ್ಲಿದೆ ನೋಡಿ 5 ಅಂತ ಇದೆಯಲ್ಲ, ಅಲ್ಲಿ 1 ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ 1 ಇರೋದನ್ನ ನೀವು 5 ಅಂತ ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ ಅಂತ ಕೊಡಿ. ಇಲ್ಲಿ ಕೆಳಗಡೆ ಅಪ್ಡೇಟ್ ಅಂತ ಕೊಟ್ಟ ಮೇಲೆ ಅದು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿರುತ್ತೆ. ಅಪ್ಡೇಟ್ ಆದಮೇಲೆ ಹಾಗೆ ಬಿಡಬೇಡಿ ಗೈಸ್. ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆಯಲ್ಲ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಥರ ಬಂದುಬಿಡುತ್ತೆ ಆವಾಗ. ಸೊ ಅದಕ್ಕೋಸ್ಕರ ಡೌನ್ಲೋಡ್ ಮಾಡ್ಕೊಳ್ಳೋದು ಒಂದು ಒಳ್ಳೆ ಆಪ್ಷನ್, ಓಕೆನಾ. ಲಾಸ್ಟ್ ಆಪ್ಷನ್ ಎಂಟ್ರಿ ಡೇಟ್ ಬಂದು ಅಕ್ಟೋಬರ್ 3 11 ಮಾರ್ನಿಂಗ್ವರೆಗೆ ಇರುತ್ತೆ. ನಾನು ಪದೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗಲೇ ಕೆ ಸಿ ಇ ಟಿನವ್ರದ್ದು ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಎಲ್ಲ ಮುಗ್ದೋಗಿದೆ. ಅವ್ರು ಎಷ್ಟೋ ಜನ ಇದೇ ಥರ ಅವ್ರ ಡೇಟ್ ನೆನಪೋಗ್ಬಿಟ್ಟು ಏನೇನೋ ಮಿಸ್ಟೇಕ್ ಮಾಡ್ಕೊಂಡು ಮತ್ತೆ ಕೆಗೆಲ್ಲ ರೀಚ್ ಔಟ್ ಆದರೂ ಅಲ್ಲಿ ಏನು ಕೆನವರು ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಆದಷ್ಟು ಮಟ್ಟಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ, ಮತ್ತು ಪೋರ್ಟಲೆಲ್ಲ ರೀಓಪನ್ ಮಾಡಿದ್ದಾರೆ ಕೆನವರು. ಆ ಥರ ಏನು ಅವ್ರು ಹೆಲ್ಪ್ ಮಾಡಲಿಲ್ಲ ಅಂತಲ್ಲ, ಮಾಡಿದ್ದಾರೆ. ಬಟ್ ಇವಾಗ ನಿಮಗೆ ಎಲ್ಲನೂ ಶೆಡ್ಯೂಲ್ ಪ್ರಕಾರ ಆಗ್ತಿದೆ. ಸೊ ಅದಕ್ಕೋಸ್ಕರ ಇವಾಗಲೇ ನೀವು ಎಲ್ಲನೂ ಕ್ಲಿಯರಾಗಿ ಮಾಡ್ಕೊಂಡೋಗಿ, ಏನು ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಮಿಸ್ಟೇಕ್ ಆದರೆ ಮತ್ತೆ ಮೇಲ್ ಹಾಕೋದಾಗಲಿ, ಕಾಲ್ ಮಾಡೋದಾಗಲಿ, ಮತ್ತು ಅಲ್ಲಿವರೆಗೂ ರೀಚ್ ಔಟ್ ಆಗೋದಾಗಲಿ ಅದೆಲ್ಲ ಆಗಿರುತ್ತೆ. ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ 1 2 5 ಇದೆ. ನಿಮಗೆ 4th 1 ಯಾವುದೋ ಒಂದು ಕಾಲೇಜ್ ಇದೆ, ನಿಮ್ಮ ಕಾಲೇಜ್ ನೀವು ಹಾಕಿರೋ ಆಪ್ಷನ್ ಎಂಟ್ರಿ ಅದು ಬೇಡ ಅಂತಂದರೆ ಅಲ್ಲಿ 0 ಅಂತ ಕೊಟ್ಬಿಟ್ಟು ಅಪ್ಡೇಟ್ ಅಂತ ಕೊಡಿ. ಆಪ್ಷನ್ ಎಂಟ್ರಿನ ಇದಾಗಿರುತ್ತೆ, ಅದನ್ನು ರಿಮೂವ್ ಮಾಡೋದು, ಓಕೆನಾ. ಅದಾದಮೇಲೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ನೀವು ಮತ್ತೆ ನಿಮ್ಗೊಂದು ಲಿಂಕ್ ಕೊಟ್ಟಿರ್ತಾರೆ. ಲಿಂಕ್ ಕೊಟ್ಟಿದ್ಮೇಲೆ ನೀವು ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಎಲ್ಲನೂ ಲೈಕ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬಂದಿರೋದು, QR ಕೋಡ್ ಇಲ್ಲ, CT ನಂಬರ್ ಹಾಕಿ ಲಾಗಿನ್ ಆದಮೇಲೆ ನಿಮ್ಮ ಫೇಸ್ ರಿಕಗ್ನೈಸೇಷನ್ ಇದೆ. ಇವಾಗ ಫೇಸ್ ರಿಕಗ್ನೈಸೇಷನ್ ಆದಮೇಲೆ ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ಫಸ್ಟ್ ರೌಂಡ್ ಆದಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಸೆಕ್ಷನ್ನಲ್ಲಿ ಅಲಾಟ್ ಆಗಿರುತ್ತೆ. ಆವಾಗ ನೀವು ನೋಡ್ಕೊಳ್ಬೋದು ಇಲ್ಲಿ ನಿಮಗೆ ಫೀಸ್ ಎಷ್ಟಿದೆ, ಮತ್ತು ಕೋರ್ಸ್ ಫೀಸ್ ಎಷ್ಟಿದೆ, ನೀವು ಎಷ್ಟು ಪೇ ಮಾಡಬೇಕು ಎಲ್ಲನೂ ಇಲ್ಲಿ ಕ್ಲಿಯರ್ ಇರುತ್ತೆ. ಅದು ಫೀಸ್ನ ನೀವು
ಫಸ್ಟ್ ರಿಸಲ್ಟ್ ಬಂದಮೇಲೆ ಚಾಯ್ಸಸ್ ಇರುತ್ತೆ ನಿಮಗೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಚಾಯ್ಸ್ 1 ಅಂದರೆ ನಿಮಗೆ ಬಂದಿರೋ ಕಾಲೇಜ್ ಸ್ಯಾಟಿಸ್ಫೈ ಇದೆ, ನಿಮಗೆ ಹೋಗೋಕೆ ಇಷ್ಟ ಇದೆ, ನೀವು ಅಡ್ಮಿಷನ್ ತೊಗೊಳ್ಬೇಕಂತಿದ್ದೀರ. ಆ ಥರ ಸ್ಟೂಡೆಂಟ್ಸ್ ಏನು ಮಾಡಬೇಕಂತಂದರೆ, ಇಲ್ಲಿ ಪೇಮೆಂಟ್ಸ್ ಇರುತ್ತೆ, ಪೇ ಫೀ ಆನ್ಲೈನ್ ಅಂತ ಇರುತ್ತೆ. ಆವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ಒಂದು ರೀಡೈರೆಕ್ಟ್ ಆಗಿರುತ್ತೆ. ನೀವು 1 ಲಕ್ಷದ ಮೇಲೆ ನಿಮ್ಮ ಫೀಸ್ ಇದ್ದರೆ ಚಾಲನ್ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ಪೇ ಮಾಡಿ ಗೈಸ್. 1 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಆನ್ಲೈನಲ್ಲೇ ಪೇ ಮಾಡ್ಬೋದು. ಫೋನ್ಪೇ ಸೆಲೆಕ್ಟ್ ಮಾಡಿದ್ಮೇಲೆ ಒಂದು QR ಕೋಡ್ ಬರುತ್ತೆ, QR ಕೋಡ್. ಇವಾಗ ನೀವು ಅಂಗಡಿಯಲ್ಲೆಲ್ಲ ಮಾಡ್ತಿರ್ತಿರಲ್ಲ ಆ ಥರ, ಅದನ್ನು ಬಂದಮೇಲೆ ಅಲ್ಲಿ ಫೋನ್ಪೇಯಿಂದ ಸ್ಕ್ಯಾನ್ ಮಾಡಿಕೊಂಡು ಪೇ ಮಾಡ್ಬೋದು. ಫೋನ್ಪೇಯಿಂದ ಸ್ಕ್ಯಾನ್ ಮಾಡಿದ್ಮೇಲೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ, ಇಲ್ಲಿ ಕೆಳಗಡೆ ಇದೆ ನೋಡಿ ಕನ್ಫರ್ಮೇಷನ್ ಸ್ಲಿಪ್ಪು. ಆನ್ಲೈನ್ ಪೇಮೆಂಟ್ ಮಾಡಿದರೆ ವಿತಿನ್ 5 ಮಿನಿಟ್ಸ್ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಏನಾದರೂ ನೀವು ಚಾಲನ್ ಮುಖಾಂತರ ಪೇ ಮಾಡಿದರೆ ಅದು 2 to 4 ಅವರ್ಸ್ ಬೇಕು ಅಪ್ಡೇಟ್ ಆಗೋಕ್ಕೆ. ಅಲ್ಲಿವರೆಗೂ ಏನು ಕನ್ಫರ್ಮೇಷನ್ ಸ್ಲಿಪ್ ಅದೆಲ್ಲ ಏನು ಬರೋದಿಲ್ಲ. ಸೊ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನಕ್ಕೋ ನಾನು ಪೇ ಮಾಡಿದ್ದೀನಿ ಬಟ್ ಅಪ್ಡೇಟ್ ಆಗಿಲ್ಲ ಅಂತ ವೇಟ್ ಮಾಡಬೇಕಾಗುತ್ತೆ. ಈಗ ಚಾಯ್ಸ್ 2 ಹಾಕೋರು ಏನಂತಂದರೆ, ನೀವು ಚಾಯ್ಸ್ 2 ಹಾಕೋರು ಇನ್ನೊಂದು ಇಂಪಾರ್ಟೆಂಟ್, ಈ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಏನಂತ ಅಂದರೆ, ನೀವು ಕಾಷನ್ ಡಿಪಾಸಿಟ್ ಅಂತ ಪೇ ಮಾಡಬೇಕು. ಇವಾಗ KCTನವರು ಆಲ್ರೆಡಿ ಅದನ್ನು ಫೇಸ್ ಮಾಡಿದ್ದಾರೆ, ಕಾಷನ್ ಡಿಪಾಸಿಟ್ ಅದನ್ನೆಲ್ಲನೂ. ಅಂದರೆ ಒಂದು ಸ್ವಲ್ಪ ಅಮೌಂಟ್ ಇರುತ್ತೆ, 10,000 ಹಂಗೆ. ಅದನ್ನು ಪೇಮೆಂಟ್ ಮಾಡಿದ್ರೇ ನೀವು ನೆಕ್ಸ್ಟ್ ರೌಂಡಿಗೆ ಹೋಗೋಕ್ಕೆ ಇಷ್ಟ ಇದೆ ನಿಮ್ಗೆ ಅಂತ ಕನ್ಸಿಡರ್ ಮಾಡಿಬಿಟ್ಟು KNವ್ರು ನಿಮ್ಗೆ ನೆಕ್ಸ್ಟ್ ರೌಂಡಿಗೆ ಹೋಗೋಕ್ಕೆ ಅವಕಾಶ ಕೊಡ್ತಾರೆ. ನೀವೇನಾದರೂ ಕಾಷನ್ ಡಿಪಾಸಿಟ್ ಪೇ ಮಾಡಿಲ್ಲ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ನೀವು KCT ಅಂದರೆ PGCT ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದಾನೇ ನಿಮ್ಮನ್ನು ಆಚೆ ಹಾಕಿಬಿಡ್ತಾರೆ. ಅವಾಗ ನೀವು ಏನು KE ಆಫೀಸ್ಗೆ ಹೋಗಿ ಕೇಳಿದ್ರು, ಎಲ್ಲೋಗಿ ಕೇಳಿದ್ರು ಯಾರು ಏನು ಮಾಡೋಕ್ಕಾಗಲ್ಲ. ಓಕೆನಾ? ಅದು ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ, ಎಷ್ಟೋ ಜನ ನೋಟಿಫಿಕೇಷನ್ ಓದ್ಕೊಳ್ಳಲ್ಲ, ಅದಕ್ಕೋಸ್ಕರ ಮಿಸ್ ಮಾಡಿರ್ತಾರೆ. ನಾನು ಅಪ್ಡೇಟ್ ಮಾಡ್ತೀನಿ, ಡೋಂಟ್ ವರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆನಾ ಗೈಸ್? ಈ ಚಾಯ್ಸ್ 2 ಹಾಕೋರು ಇಲ್ಲಿ ಬಂದಮೇಲೆ ಫೀ ಕಾಷನ್ ಡಿಪಾಸಿಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಒಂದು 10,000 ಏನೋ ಡಿಸ್ಪ್ಲೇ ಆಗುತ್ತೆ, ಅದನ್ನು ಪೇ ಮಾಡಬೇಕು. ಅದನ್ನು ಪೇ ಮಾಡಿದ್ಮೇಲೆ ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ ಗೈಸ್. ಓಕೆನಾ? ಅಂದರೆ ಚಾಯ್ಸ್ 2 ಅಂತ ಏನಂತ ಅಂದರೆ, ನಿಮಗೆ ಇವಾಗ ಒಂದು ಅಲೌಟ್ ಆಗಿದೆ ಕಾಲೇಜು, ಅದು ಇಷ್ಟ ಇದೆ, ಬಟ್ ಅದಕ್ಕಿಂತ ಮೇಲೆ ಇರೋ ಆಪ್ಷನ್ ಇಲ್ಲಿದೆ ಅಲ್ವಾ, ಮೇಲೆ ಇರೋ ಆಪ್ಷನ್ ಸಿಕ್ಕರೆ ಚೆನ್ನಾಗಿರೋದು, ಆದರೆ ಇರೋರು ಚಾಯ್ಸ್ 2 ಕೊಡಬೇಕು. ಆವಾಗ ಏನಂತಂದರೆ ಮತ್ತೆ ಇಲ್ಲಿ ಆಪ್ಷನ್ ಎಂಟ್ರಿ, ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇರುತ್ತಲ್ಲ, ಅದು ನೀವು ಕಾಷನ್ ಡಿಪಾಸಿಟ್ ಪೇ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಆಮೇಲೆ ಸೇಮ್ ಇವಾಗ ಮತ್ತೆ ರೀಅರೇಂಜ್, ಆವಾಗ ನಿಮಗೆ ಡಿಲೀಟ್ ಮಾಡೋಕ್ಕೆ ಮತ್ತೆ ರೀಅರೇಂಜ್ ಮಾಡೋಕ್ಕೆ ಅಷ್ಟೇ ಬರುತ್ತೆ, ಮತ್ತೆ ಆ್ಯಡ್ ಮಾಡೋಕ್ಕೆ ಬರಲ್ಲ ಗೈಸ್. ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ನೀವೇನಾದರೂ ಆರ್ಡರ್ ರೀಅರೇಂಜ್ ಮಾಡ್ಕೊಳ್ಬೋದು. 1 to 2 ಇದರಿಂದ 1 to 3 ಇರೋದನ್ನ 3 to 1 ಮಾಡ್ಕೊಳ್ಬೋದು, 4 ಮಾಡ್ಬೋದು. ಇಲ್ಲ 2 ನಿಂಗೆ ಡಿಲೀಟ್ ಮಾಡೋದಿದೆ ಅಂತಂದರೆ 0 ಅಂತ ಕೊಟ್ಬಿಟ್ಟು ಡಿಲೀಟ್ ಮಾಡ್ಕೊಳ್ಳಿ, ಆ ಥರ. ಬಟ್ ನೀವು ಯಾವುದೋ ಲೆಫ್ಟ್ ಸೈಡ್ ಇರೋ ಕಾಲೇಜ್ನ ಆ್ಯಡ್ ಮಾಡ್ತೀನಿ ಅಂದರೆ ಯಾವುದು ಬರಲ್ಲ ಗೈಸ್, ನಿಮ್ಮ ಲೆಫ್ಟ್ ಸೈಡ್ ಕಾಲೇಜೇ ಶೋ ಆಗಲ್ಲ ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ, ಆ ಥರ ಇರುತ್ತೆ. ಓಕೆನಾ? ಚಾಯ್ಸ್ 3 ಅನ್ನೋರು, ಇವಾಗ ನನಗೊಂದಿದು ಕಾಲೇಜ್ ಸಿಕ್ಕಿದೆ XYZ, ಆ ಕಾಲೇಜ್ ನಂಗೆ ಇಷ್ಟನೇ ಇಲ್ಲ ಹೋಗೋಕ್ಕೆ, ಹೆಂಗೋ ಮಿಸ್ಟೇಕಾಗಿ ಹಾಕಿದ್ದೆ ನಾನು, ಅದೇ ಅಲೌಟ್ ಆಗಿದೆ ಅನ್ನೋರು ಚಾಯ್ಸ್ 3 ಕೊಡಬೇಕು. ಚಾಯ್ಸ್ 3 ಕೊಟ್ಟವ್ರು ಕೂಡ ಕಾಷನ್ ಡಿಪಾಸಿಟ್ ಅನ್ನೋದನ್ನ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ್ಮೇಲೆ ಚಾಯ್ಸ್ 3 ಕೊಡೋಕ್ಕಾಗೋದು, ಅಂದರೆ ಅದು ಕನ್ಸಿಡರ್ ಆಗುತ್ತೆ, ಆ ಕಾಲೇಜ್ ನಿಮ್ಗೆ ಸಿಕ್ಕಿರೋದು ಡಿಲೀಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 1 2 3 4 5 6 ಇದೆ, ನಿಮಗೆ 4 ಕಾಲೇಜ್ ಸಿಕ್ಕಿದೆ, 4th 1 ಅದು ಬೇಡ ಅಂತಂದರೆ ನೀವು ಚಾಯ್ಸ್ 3 ಕೊಟ್ಟರೆ 4th 1 ಡಿಲೀಟ್ ಆಗುತ್ತೆ. ಇದು ಕೆಳಗಡೆ 5 6 ಇರುತ್ತೆ ಮತ್ತು 1 2 3 ಇರುತ್ತೆ, ಅದರಲ್ಲೇ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ? ಅವರು ಚಾಯ್ಸ್ 3 ಕೊಟ್ಟರು ಕೂಡ ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು, ಅದಾದಮೇಲೆ ರೀಆರ್ಡರ್ ಮಾಡೋಕ್ಕೆ ಬರುತ್ತೆ. ಚಾಯ್ಸ್ 4 ಅಂತಂದರೆ ಏನಂತಂದರೆ ಗೈಸ್, ಗುಡ್ ಬೈ ಟು KE ಕೌನ್ಸಿಲಿಂಗ್ PGCT, ನನಗೆ ಇಷ್ಟ ಇಲ್ಲ ಈ CT ಥ್ರೋ ಸೀಟ್ ತೊಗೊಳಕ್ಕೆ ಅಂತ ಅನ್ನೋರು ನೀವು ಚಾಯ್ಸ್ 4 ಕೊಟ್ಬಿಟ್ಟು ಬಾಗಿಲು ಹಾಕೊಂಡು ಬಿಡಬೇಕು ನಿಮ್ಮದು ಆಪ್ಷನ್ ಎಂಟ್ರಿ ಪೋರ್ಟಲ್ ಲಾಗಿನ್ ಇಂದ. ಓಕೆನಾ? ಇಲ್ಲಿ ಬಂದುಬಿಟ್ಟು ಇದು ಗೈಸ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ. ಓಕೆನಾ? ನೋಟಿಫಿಕೇಷನ್ನು 29 ಬಂದಿರೋದು. ನೀವೇನು ಮಾಡೋಕ್ಕೆ ಅಂತಂದರೆ, ನೀವು ಇಲ್ಲಿ ನೋಡಿ 3 ಅಕ್ಟೋಬರ್ 11 ಮಾರ್ನಿಂಗ್ವರೆಗೂ ಇರುತ್ತೆ ಆಪ್ಷನ್ ಎಂಟ್ರಿ. ನೀವು ಏನೇನು ಮಾಡಬೇಕಂದ್ರೆ, ನೀವು ಫ್ರೆಶ್ ಆಗಿ ಅಂತಂದರೆ ಯಾರು ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಇಲ್ಲಿವರೆಗೂ ಅನ್ನೋರು ಕೂಡ ನೀವು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು 3ನೇ ತಾರೀಕುವರೆಗೂ. ಇಲ್ಲ ನೀವು ಆಲ್ರೆಡಿ ಮಾಡಿದ್ದೀರಾ, ಆ್ಯಡ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು, ಡಿಲೀಟ್ ಮಾಡಬೇಕು ಅನ್ನೋರು ಕೂಡ ನೀವು ಡಿಲೀಟ್ ಮಾಡಬೇಕು. ಮತ್ತು ಫ್ರೀ ಟು ಚೇಂಜ್, ಕ್ಯಾಂಡಿಡೇಟ್ಸ್ ಆರ್ ಫ್ರೀ ಟು ಚೇಂಜ್, ಯಾವುದು ಅಮೌಂಟ್ ಪೇ ಮಾಡಬೇಕಿಲ್ಲ ನೀವು ರೀಆರ್ಡರ್ ಮಾಡೋಕ್ಕೆ, ಡಿಲೀಟ್ ಮಾಡೋಕ್ಕೆ, ಆ್ಯಡ್ ಮಾಡೋಕ್ಕೆ. ಓಕೆನಾ? ಬಟ್ ಯಾರಾದರೂ ಇಲ್ಲಿವರೆಗೂ ಆಪ್ಷನ್ ಎಂಟ್ರಿನೇ ಮಾಡಲಿಲ್ಲ, ನಾನು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು KE PGCTಯಲ್ಲಿ ಅನ್ನೋರು 750 rupees ಪೇ ಮಾಡಿಬಿಟ್ಟು ಇದು ಮಾಡ್ಕೊಳ್ಬೋದು. ಮತ್ತು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್, ಇವಾಗಲೇ ಹೇಳಿರೋ ಥರ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಪ್ರಿಂಟ್ ಏನಿರುತ್ತೆ ಅದನ್ನ. ಅದಾದಮೇಲೆ ಇದು ಜಸ್ಟ್ ಮಾಕ್ ಅಲಾಟ್ಮೆಂಟ್ ಗೈಸ್. ಓಕೆನಾ? ಇದೇನು ರಿಯಲ್ ಅಲಾಟ್ಮೆಂಟ್ ಅಲ್ಲ, ನೀವು ಕಾಲೇಜ್ಗೆ ಹೋಗಿ ಸೇರೋಕ್ಕೆಲ್ಲನೂ. ಬಟ್ ಇದು ನಿಮಗೆ ಈ ಸೀಟ್ ಬರುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಕೊಟ್ಟಿರ್ತಾರೆ. ಇದನ್ನು ಬಂದುಬಿಟ್ಟು
ಇದನ್ನ ಬಂದ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಗೈಸ್. ಮತ್ತೆ ಅದಾದ್ಮೇಲೆ ಏನಂತಂತಂದ್ರೆ ಇವಾಗ ನಿಮ್ಮ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ನೋಡ್ಕೊಳ್ಳೋಣ. ಏನಂತಂದ್ರೆ ಮಾಕ್ ಅಲಾಟ್ಮೆಂಟ್ ಅಣುಕು ಸೀಟು ಹಂಚಿಕೆ ಫಲಿತಾಂಶ 29 ಅಂತ ಕೊಟ್ಟಿದ್ರು. 29 ಬಂದಿದೆ. ನಿಮ್ಮ PGCET ಅವರಿಗೆ ಡೇಟ್ ಏನು ಎಕ್ಸ್ಟೆಂಡ್ ಆಗಲ್ಲ ಗೈಸ್, ಕಡಿಮೆ ಜನ ಇರ್ತಾರೆ. ಅಂದರೆ KCETಯಲ್ಲಿ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲಾನು. ಸೊ ಅದಕ್ಕೋಸ್ಕರ ಅಲ್ಲಿ ಮಿಸ್ಟೇಕ್ಸು ಅದು ಇದು ಕರೆಕ್ಷನ್ಸ್ ಎಲ್ಲ ಇರುತ್ತೆ ಅಂತ ಡೇಟ್ ಎಕ್ಸ್ಟೆಂಡ್ ಆಗ್ತಾ ಇತ್ತು. ಬಟ್ ಇಲ್ಲಿ PGCETಲಿ ಡೇಟ್ ಏನು ಎಕ್ಸ್ಟೆಂಡ್ ಆಗಿಲ್ಲ. ಕಂಪೇರ್ ಟು ದೆಮ್ ಲೋ ಕ್ವಾಲಿಟಿ ಲೈಕ್ ಕ್ವಾಂಟಿಟಿ ಪೀಪಲ್ಸ್ ಇರ್ತಾರೆ. ಓಕೆನಾ. ನಿಮ್ಮ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ, ರಿಯಲ್ ಸೀಟ್ ಅಲಾಟ್ಮೆಂಟ್, ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ ಅಂತ ಅಂದರೆ ನಿಮ್ಮ ಲೈಕ್ ಇನ್ನೊಂದು ಮಾಕ್ ರಿಸಲ್ಟ್ ಬಿಡ್ತಾರೆ ಗೈಸ್. ಯಾವಾಗ ಅಂತಂದರೆ 3rd October ಆಫ್ಟರ್ 5 PM ಇನ್ನೊಂದು ಮಾಕ್ ರಿಸಲ್ಟ್ ಬಿಡ್ತಾರೆ. ಇವಾಗ ನೀವು ಏನೇನು ಚೇಂಜಸ್ ಮಾಡಿರ್ತೀರಲ್ಲ ಅದ್ರ ಮೇಲೆ ಇನ್ನೊಂದು ಮಾಕ್ ರಿಸಲ್ಟ್ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಜಾಸ್ತಿ ಆ್ಯಡ್ ಮಾಡಿ ಗೈಸ್, ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ನಿಮ್ಮ ರಿಸಲ್ಟ್ ಕಡಿಮೆ ಇದ್ದರೂ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ, ಆವಾಗಲೇ ನಿಮ್ಗೆ ಸೀಟ್ ಸಿಗುತ್ತೆ. ಓಕೆನಾ. ಹಂಗಂತ ನೀವು 15 ಕಾಲೇಜ್ 20 ಕಾಲೇಜ್ ಹಾಕ್ಬಿಟ್ಟು ಸುಮ್ಮನೆ ಇರಬೇಡಿ. ಎಷ್ಟೆಲ್ಲ ನಿಮ್ಮ ಲೆಫ್ಟ್ ಸೈಡ್ ಕಾಣುತ್ತೆ ಅದನ್ನು ಹಾಕೊಳ್ಳಿ. ಬಟ್ ಪ್ರಿಯಾರಿಟಿ ನೀವು ಇದು ಸಿಕ್ಕರೆ ಫಸ್ಟ್ ಹೋಗ್ತೀನಿಪ್ಪ, ಬೆಂಗಳೂರು ಸಿಕ್ಕರೆ ಫಸ್ಟ್ ಹೋಗ್ತೀನಿ, ಆಮೇಲೆ ಮಂಗಳೂರು ಸಿಕ್ಕರೆ ಹೋಗ್ತೀನಿ, ಆಮೇಲೆ ಲಾಸ್ಟಲ್ಲಿ ಗುಲ್ಬರ್ಗ ಬೀದರ್ ಕಡೆ ಸಿಕ್ಕರೂ ಪರವಾಗಿಲ್ಲ ಅನ್ನೋದು ಲಾಸ್ಟಲ್ಲಿ ಹಾಕೊಳ್ಳಿ, ಒಂದು 50 ಆ ಥರ ಆರ್ಡರಲ್ಲಿ. ಆಮೇಲೆ ನಿಮ್ಮದು ಫಸ್ಟ್ ರೌಂಡ್ ರಿಯಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ 4th October ಆಫ್ಟರ್ 4 PM ಅಂತಂದರೆ ಯಾವಾಗ ಕೂಡ ಬರ್ಬೋದು. 5 ಗಂಟೆ ಬರ್ಬೋದು, 4 ಡೇಟ್ ಆದಮೇಲೆ 6 ಗಂಟೆ ಬರ್ಬೋದು, ಇಲ್ಲ 10 ಗಂಟೆಗೆ ಬರ್ಬೋದು. ಆಫ್ಟರ್ 4 PM ಅಂತ ಕೊಟ್ಟವ್ರೆ, ಎಕ್ಸಾಕ್ಟ್ ಟೈಮ್ ಕೊಟ್ಟಿಲ್ಲ. ಆಮೇಲೆ ಚಾಯ್ಸಸ್ ಆಯ್ಕೆ ಮಾಡೋದು ಯಾವಾಗಿರುತ್ತೆ ಅಂತಂದರೆ 4th October ಇಂದ 7th October ವರೆಗೂ. ನೀವು ಚಾಯ್ಸ್ 2, ಚಾಯ್ಸ್ 1, ಚಾಯ್ಸ್ 3, ಚಾಯ್ಸ್ 4 ಹಾಕೋದು. ಚಾಯ್ಸ್ ಹಾಕೋದಂತೂ ಕಂಪಲ್ಸರಿ. ನೀವು ಚಾಯ್ಸ್ ಹಾಕಲಿಲ್ಲ ಅಂತಂತಂದರೆ ಅವ್ರೇನು ಲೈಕ್ ಕೇನವ್ರು ಸುಮ್ಮನೆ ಇದು ಮಾಡಲ್ಲ. ನೀವು ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ, ವ್ಯಾರಂಟಿ ಇಶ್ಯೂ ಮಾಡ್ತಾರೆ ನಿಮ್ಮ ಮೇಲೆ, ಕೇಸ್ ಫೈಲ್ ಮಾಡ್ತಾರೆ, ಆ ಥರ ಎಲ್ಲ ಇದೆ. ಅದಕ್ಕೋಸ್ಕರ ಚಾಯ್ಸ್ ನೀವು ಇದು ಮಾಡಬೇಕು. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಚಾಯ್ಸ್ 4 ಆದರೂ ಹಾಕಿ, ಬಟ್ ಚಾಯ್ಸಸ್ ಹಾಕಬೇಕು. ಆಮೇಲೆ ಚಾಯ್ಸ್ 1 ಚಾಯ್ಸ್ 2 ಕೊಟ್ಟವ್ರಿಗೆ ಏನಂತಂದರೆ ಚಾಯ್ಸ್ 1 ಕೊಟ್ಟವ್ರಿಗೆ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಯಾವಾಗ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅಂತಂದರೆ 6th ಡೇಟಿಂದ 8th ಡೇಟ್ವರೆಗೂ ನೀವು ಪೇಮೆಂಟ್ನ ಮಾಡಿ ಇದು ಮಾಡ್ಕೊಳ್ಬೋದು. ಪೇಮೆಂಟ್ ಯಾರು ಮಾಡಬೇಕಂದ್ರೆ ಚಾಯ್ಸ್ 1 ಚಾಯ್ಸ್ 2 ನಾನು ಹೇಳ್ದೆ ಅಲ್ಲ, ಚಾಯ್ಸ್ 1 ಮಾಡಿದವರು ಕೋರ್ಸ್ ಫೀ ಪೇ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ತೊಗೊಳ್ತಾರೆ. ಚಾಯ್ಸ್ 2 ಕ್ಲಿಕ್ ಮಾಡಿದವರು ಅವರು ಕೋರ್ಸ್ ಫೀ ಪೇ ಮಾಡಿಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ ಅಪ್ಗ್ರೇಡೇಷನ್ಗೆ. ಬಟ್ ಅವರು ಫೀ ಅನ್ನೋದನ್ನ ಪೇ ಮಾಡಬೇಕು. ಓಕೆನಾ. ಚಾಯ್ಸ್ 3ಗೆ ಕಾಷನ್ ಡಿಪಾಸಿಟ್ ಆಮೇಲೆ ಹೇಳ್ತಾರೆ. ಆಮೇಲೆ ಚಾಯ್ಸ್ 1 ಕೊಟ್ಟವರು ಲಾಸ್ಟ್ ಡೇ ಆಫ್ ರಿಪೋರ್ಟಿಂಗ್ ಟು ದಿ ಕಾಲೇಜಸ್ ವಿತ್ ಕನ್ಫರ್ಮೇಷನ್ ಸ್ಲಿಪ್ ಆ್ಯಂಡ್ ಆಲ್ ದಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ 3 ಸೆಟ್ ಆಫ್ ಅಟಿಸ್ಟೆಡ್ ಜೆರಾಕ್ಸ್ ಅಂತ ಅಂದರೆ ಅದನ್ನು ತಗೊಂಡು ನೀವು 9th October ಬಿಫೋರ್ 5:30 PM ವರೆಗೂ ಹೋದ್ರೇ ಆ ಸೀಟ್ ನಿಮಗೆ ಸಿಗುತ್ತೆ. ಇಲ್ಲ ಅಂತಂದರೆ ಆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ನಿಮಗೆ ನೀವು ಪೇ ಮಾಡಿರೋ ಫೀ ಕೂಡ ರಿಟರ್ನ್ ಕೊಡೋದಿಲ್ಲ. ಅದು ಮತ್ತೆ ಇನ್ನೂ ಜಾಸ್ತಿ ಪೆನಾಲ್ಟಿ ಆಗ್ತಾರೆ KEನವ್ರು. ಆ ಥರ ಪ್ರೋಸೆಸ್ ಇದೆ. ಆಲ್ರೆಡಿ ಇವಾಗ KCETನವ್ರು ಜಾಸ್ತಿ ಸಫರ್ ಆಗಿದ್ದಾರೆ. ನೀವು ಮಿಸ್ಟೇಕ್ಸ್ ಮಾಡ್ಕೊಳ್ಬೇಡಿ ಗೈಸ್. ನನ್ನ ಕಾಲೇಜ್ ಅಂಡ್ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮತ್ತು ಮುಂದೆ ಬರೋ ನನ್ನ ಎಲ್ಲ ವೀಡಿಯೋಸ್ನ ಇದು ಮಾಡಿ. ನೀವು ಕಮೆಂಟ್ ಹಾಕಿ ಗೈಸ್, ನಿಮ್ಗೆ ಯಾವ ಥರ ವೀಡಿಯೋ ಬೇಕು, ಏನಾದರೂ ನಿಮಗೆ ಡೌಟ್ ಇದ್ದರೂ ಕೂಡ ಅದ್ರ ಮೇಲೆ ನಾನು ವೀಡಿಯೋ ಮಾಡಲ್ಲ. ಸ್ಮಾಲ್ ಡೌಟ್ಸ್ ಇದ್ದರೆ ಅದನ್ನು ನಾನು ನಿಮಗೆ ಕ್ಲಿಯರ್ ಆಗಿ ಅಲ್ಲೇ ಕಮೆಂಟ್ ಹಾಕಿರ್ತೀನಿ. ಮತ್ತು ಈ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಚಾನಲ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ನೀವು ಜಾಯ್ನ್ ಆಗಿ ಅಲ್ಲಿ ನಾನು ಬೇಗ ಅಪ್ಡೇಟ್ಸ್ ಕೊಟ್ಟಿರ್ತೀನಿ. ರಿಸಲ್ಟ್ ಬಂದ ತಕ್ಷಣ ಅದರದ್ದು ಲಿಂಕ್ ಕೊಟ್ಟಿರೋದಾಗಲಿ, ಮತ್ತು ಏನಾದರೂ ನಿಮಗೆ ಲೈಕ್ ನಾನು ಒಂದೊಂದು ಸಲ ಅದು ಚಾನಲ್ನ ಓಪನ್ ಚಾಟ್ ಆಗಿ ಕನ್ವರ್ಟ್ ಮಾಡ್ತೀನಿ. ಅವಾಗ ನೀವು ಏನು ಬೇಕಾದರೂ ನಿಮ್ಮ ಸಮಸ್ಯೆ ಇದ್ದರೂ ಚಾಟ್ ಮಾಡ್ಕೊಳ್ಬೋದು. ಆ ಥರ ಇದು ಮಾಡಿರ್ತೀನಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋನ ಬಂದು ನಿಮಗೆ ಫಸ್ಟ್ ರಿಸಲ್ಟ್ ಬಂದಮೇಲೆ, ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಏನೇನು ಮಾಡಬೇಕು, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅದ್ಮೇಲೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಗೈಸ್. ಯಾವ ಥರ ಫೀಸ್ ಎಲ್ಲ ಪೇಮೆಂಟ್ ಮಾಡಬೇಕು ಅನ್ನೋದನ್ನ. ಅದಕ್ಕಿಂತ ಮುಂಚೆ ನಿಮಗೆ ಯಾವುದಾದ್ರೂ PGCET ಮೇಲೆ ಲೈಕ್ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಏನಾದರೂ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಹಾಕಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಮ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಯಾರಾದರೂ ಆಪ್ಷನ್ ಎಂಟ್ರಿ ಇನ್ನೂ ಮಾಡಿಲ್ಲ ಅನ್ನೋರಿಗೆ ಚಾನ್ಸ್ ಇದೆ, ಅವ್ರಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೇಳಿ. 770 ರೂಪಾಯಿ ಪೇ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಬೋದು. ಅದು KA ಪೋರ್ಟಲ್ನಲ್ಲೇ ಬರುತ್ತೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಮಿಸ್ ಆಗಿದ್ರು ಕೂಡ ಹೋಯ್ತು ಡೇಟ್ ಎಲ್ಲ ಮುಗಿದಿದೆ ಅನ್ನೋ ಆತಂಕನ ಇದು ಮಾಡ್ಕೊಂಡಿರ್ತಾರಲ್ಲ, ಅವರಿಗೆಲ್ಲ ಹೇಳಿ ಕ್ಲಿಯರ್ ಆಗಿ ಇದು ಮಾಡ್ಕೊಳ್ಳಿ ಗೈಸ್. ಓಕೆನಾ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಥ್ಯಾಂಕ್ ಯು ಗೈಸ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ವಿ ವಿಲ್ ಸಿ ಯು ಅಗೇನ್ ಸೂನ್. ಥ್ಯಾಂಕ್ ಯು. ಲವ್ ಯು ಆಲ್.